ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಸಿಂಹರಾಶಿಯವರಿಗೆ ಫೆಬ್ರವರಿ ಮಂತಲ್ಲಿ ಸೂರ್ಯದೇವ 9ನೇ ದಿನಾಂಕ ಆದಮೇಲೆ ಸಪ್ತಮ ಭಾವಕ್ಕೆ ಹೋಗೋದ್ರಿಂದ, ಶನಿ ದೃಷ್ಟಿನೂ ಇರೋದ್ರಿಂದ ಮೇ ಬಿ ವಿವಾಹಿತರಿಗೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಜಗಳಗಳಾಗ್ಬೋದು ವಿವಾಹಿತರಿಗೆ ಅಂತ ನಾನು ಹೇಳ್ತೀನಿ. ಆರೋಗ್ಯದ ವಿಚಾರದಲ್ಲೂ ಕೆಲವೊಂದು ಸಮಸ್ಯೆಗಳು ಕಂಡುಬರ್ಬೋದು. 15 ಮತ್ತು 20ನೇ ತಾರೀಕು ದಿನಾಂಕ ಆದಮೇಲೆ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬರ್ಬೋದು ಅಂತ ನಾನು ಹೇಳ್ತೀನಿ. ವ್ಯಾಪಾರಸ್ಥರಿಗೆ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ವ್ಯಾಪಾರ ಇದ್ದರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ನೀವು ಯಾರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಾ ಅವರಿಂದ ನೀವು ಮೋಸ ಹೋಗೋಂಥ ಚಾನ್ಸಸ್ ಇದೆ. ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದ್ರಲ್ಲೂ ಅಶುಭ ಅಂತ ನಾನು ಹೇಳ್ತೀನಿ. ಹೊಸದಾಗಿ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಸ್ವಲ್ಪ ಜಗಳಗಳಾಗುವಂಥ ಸಾಧ್ಯತೆ ಇದೆ ಫೆಬ್ರವರಿ ತಿಂಗಳಲ್ಲಿ ಅಂತ ನಾನು ಹೇಳ್ತೀನಿ. 10ನೇ ದಿನಾಂಕ ಆದಮೇಲೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಸುಧಾರಣೆ ಕಾಣ್ಬೋದು. ಫ್ಯಾಮ್ಲಿಯಲ್ಲಿ ಸ್ವಲ್ಪ ಸುಧಾರಣೆಗಳು ಕಂಡುಬರ್ಬೋದು ಅಂತ ನಂಗೆ ಅನಿಸುತ್ತೆ. ಕುಟುಂಬದಲ್ಲಿ ಜಗಳಗಳಾಗೋ ಸ್ವಲ್ಪ ಮುನ್ಸೂಚನೆಗಳಿರೋದ್ರಿಂದ ಸ್ವಲ್ಪ ಜಾಗೃತೆಯಿಂದಿರಿ ಅಂತ ನಾನು ಹೇಳ್ತೀನಿ. ಕೆಲಸದ ವಿಚಾರಕ್ಕೆ ಬಂದರೆ ಹೊಸದಾಗಿ ಜಾಬ್ ಹುಡ್ಕೋರ್ಗಾದ್ರೂ ಖಂಡಿತ ಜಾಬ್ ಸಿಗೋಂಥ ಸಾಧ್ಯತೆ ಇದೆ. 10ನೇ ದಿನಾಂಕ ಆದಮೇಲೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಬಂದರೆ ನೀವು ಎಷ್ಟೊಂದು ಹಾರ್ಡ್ ವರ್ಕ್ ಪಡ್ತೀರಾ ಅದ್ರ ಮೇಲೆ ನಿಮ್ಮ ಫಲಗಳು ನಿರ್ಧಾರ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಪರಿಶ್ರಮದಿಂದ ಓದಿ, ಖಂಡಿತ ಈ ಮಂತು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ವಿದೇಶ ಯಾತ್ರೆ ಮಾಡೋರಿಗೆ ಕೂಡ ಚೆನ್ನಾಗಿದೆ. ವಿದೇಶ ಯೋಗ ಕೂಡ ಇದೆ ಅಂತ ನಾನು ಹೇಳ್ತೀನಿ. ಇದನ್ನು ಕೂಡ ನಾನು 10ನೇ ದಿನಾಂಕ ಆದಮೇಲೆ ಚೆನ್ನಾಗಿದೆ ಅಂತ ಹೇಳ್ತೀನಿ. 10ನೇ ತಾರೀಕು ಆದಮೇಲೆ ಆರೋಗ್ಯ ಕೂಡ ಸ್ವಲ್ಪ ನಾರ್ಮಲ್ ಸ್ಥಿತಿಗತಿಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಾನು 18ನೇ ದಿನಾಂಕದವರೆಗೂ ಯಾರಿಗೋ ದುಡ್ಡು ಕೊಡೋದಾಗಲೂ, ಯಾರ ಹತ್ರನೋ ಸಾಲ ಅಥವಾ ಯಾವುದಕ್ಕೋ ಉದಾರಾಗಿ ನೀವು ದುಡ್ಡನ್ನ ತಗೋದಾಗಿದ್ದರೂ ತಗೊಳ್ಬೇಡಿ ಅಂತಲೇ ನಾನು ಹೇಳೋದು. ಇದರಿಂದ ಕೆಲವೊಂದು ಜಗಳಗಳಾಗ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಮನೆಯಲ್ಲಿರೋರಿಗೆ, ಗೃಹಿಣಿ ಆಗಿರೋರಿಗೆ ಅಷ್ಟೊಂದು ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಜಗಳಗಳಾಗ್ಬೋದು ಕುಟುಂಬದಲ್ಲಿ, ನೀವು ತಾಳ್ಮೆಯಿಂದಿರಿ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಹೇಳಿದ್ದು ಆಸ್ಟ್ರಾಲಜಿ ಮುಖಾಂತರ. ಇವಾಗ ನಾನು ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡಿ ಅದನ್ನು ಹೇಳ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಮುಂದುವರಿಸಿ, ಇಲ್ಲಾಂದರೆ ಕ್ವಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಸಿಂಹರಾಶಿಯವರಿಗೆ ನನಗೆ ಫಸ್ಟ್ ಕಾರ್ಡ್ 10 ಆಫ್ ಕಪ್ಸ್ ಬಂದಿದೆ. ಸೆಕೆಂಡ್ ನನಗೆ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ. ಹೇಳಬೇಕಂದ್ರೆ ಕಿಂಗ್ ಆಫ್ ಸಾರ್ಡ್ಸ್ ಮತ್ತು 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ತುಂಬ ಶಾರ್ಪ್ ಮೈಂಡ್ ಇದೆ, ಶಾರ್ಪಾಗಿ ಯೋಚನೆ ಮಾಡ್ತೀರಾ ಸಿಂಹರಾಶಿಯವರು. ಅದು ಕೂಡ ಫೆಬ್ರವರಿಯಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನಾನು ಹೇಳ್ತೀನಿ. ಎಲ್ಲನೂ ನೀವು ನೆಗೆಟಿವ್ ಮತ್ತು ಪಾಸಿಟಿವ್ ಎಲ್ಲನೂ ಲಾಭಕ್ಕೋಸ್ಕರ ಮಾಡೋದನ್ನು ಬಿಡಿ ಅಂತ ನಾನು ಹೇಳ್ತೀನಿ. ಯಾವುದೇ ಕೆಲಸದಲ್ಲೂ ನೀವು ಇದನ್ನು ಮಾಡಿದರೆ ನನಗೇನು ಲಾಭ, ಇದರಿಂದ ನನಗೇನು ಸಿಗುತ್ತೆ, ಕ್ವಶ್ನಿಂಗ್ನ ಬಿಡಿ ಅಂತ ನಾನು ಹೇಳ್ತೀನಿ. ಹಾಗೆ ನನಗೆ ಐಫ್ರಿಸ್ಟಿಸ್ ಮತ್ತು ಟೆಂಪ್ರೆನ್ಸ್, ಏಸ್ ಆಫ್ ಕಪ್ಸ್ ಕೂಡ ಬಂದಿದೆ. ಇದರಿಂದ ನನಗನ್ಸುತ್ತೆ ಸ್ವಲ್ಪ ಕಂಟ್ರೋಲ್ ತೊಗೊಳ್ಳಿ. ಮೇ ಬಿ ನೀವು ತುಂಬ ಕೋಪ ಮಾಡ್ಕೊಳ್ಳೋರಾಗಿದ್ದರೆ ಸಡನ್ನಾಗಿ, ಅದರಿಂದ ಸ್ವಲ್ಪ ಕಂಟ್ರೋಲ್ ಆಗಿರಿ. ಯಾವುದೇ ವಿಚಾರಕ್ಕೂ ಕಂಟ್ರೋಲ್ ಆಗಿ ಡಿಸಿಷನ್ನ ತೊಗೊಳ್ಳಿ. ತಾಳ್ಮೆಯಿಂದ ಯೋಚನೆ ಮಾಡಿ, ದಿಢೀರ್ ನಿರ್ಧಾರಗಳನ್ನು ತೊಗೊಳ್ಬೇಡಿ ಫೆಬ್ರವರಿ ತಿಂಗಳಲ್ಲಿ ಅಂತ ನಾನು ಹೇಳ್ತೀನಿ. ನೀವೇನಾದರೂ ಡಿಸಿಷನ್ ತೊಗೋದಾಗಿದ್ದರೆ, ನಿರ್ಧಾರಗಳು ತೊಗೊಳ್ದಾಗಿದ್ದರೂ ಕೂಡ ಆ ದಿನಕ್ಕೆ ಅದನ್ನು ಮುಂದುವರಿಸಿ 2 ದಿನ ಅದ್ರ ಬಗ್ಗೆ ಯೋಚನೆ ಮಾಡಿ ಸಲಹೆನ ತೊಗೊಳ್ಳಿ. ಹಿರಿಯರದೋ ಅಥವಾ ನಿಮ್ಮ ಕುಟುಂಬ ವರ್ಗದವರ ಸಲಹೆನೋ ಅಥವಾ ನಿಮ್ಮ ಅಣ್ಣಂದು, ತಮ್ಮಂದು ಆ ಥರ ಸಲಹೆನ ತೊಗೊಂಡು ನೀವು ಮುಂದುವರಿಸಿ ಅಂತ ನಾನು ಹೇಳ್ತೀನಿ. ಇನ್ನು ನಾನು ಹೇಳೋದಾದರೆ ಖಂಡಿತವಾಗ್ಲೂ ತುಂಬ ಫೆಬ್ರವರಿಯಲ್ಲಿ ನನ್ನ ಟ್ಯಾರೋ ಕಾರ್ಡ್ಸು ಒಳ್ಳೆ ಮಂತ್ ಅಂತ ಹೇಳುತ್ತೆ. ಮೇ ಬಿ ತುಂಬ ನಿಮಗೆ ಫ್ಯಾಮ್ಲಿ ಸಪೋರ್ಟ್ ಇದೆ. ಕೆಲವರಿಗೆ ತುಂಬ ಡಿಫಿಕಲ್ಟ್ ಟೈಮ್ನ ನೋಡಿದ್ದೀರಾ ಅಂತ ಅನಿಸುತ್ತೆ. ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀರಾ ಕೆಲವರು ಅಂತ ನಾನು ಹೇಳ್ತೀನಿ. ಮೇ ಬಿ ಆ ವಿಷಯಗಳು, ಹಿಂದೆ ನಡೆದ ವಿಚಾರಗಳು ನಿಮ್ಮನ್ನು ಕಂಟ್ರೋಲಲ್ಲಿ, ನಿಮ್ಮನ್ನು ಎಮೋಷನ್ಸ್ನ ಕಂಟ್ರೋಲಿಗೆ ತೊಗೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಸಡನ್ನಾಗಿ ನಿಮಗೆ ಕೋಪ ಬರುತ್ತೆ ಅಥವಾ ನಾವು ತುಂಬ ಖುಷಿ ಪಟ್ಬಿಟ್ರೆ ತುಂಬ ನನಗೆ ನೆಕ್ಸ್ಟ್ ದುಃಖ ಆಗುತ್ತೋ ಅನ್ನೋ ಯೋಚನೆ ಮಾಡ್ತೀರಾ ಕೆಲವರು ನಿಮ್ಮಲ್ಲಿ ಅಂತ ಅನಿಸುತ್ತೆ. ತುಂಬ ಹ್ಯಾಪಿಯಾಗಿರೋದಕ್ಕೂ ಭಯ ಪಡ್ತೀರಾ ಅಂತ ನಾನು ಹೇಳ್ತೀನಿ. 4th ಕಾರ್ಡ್ ನನಗೆ ಕ್ವೀನ್ ಆಫ್ ಸಾರ್ಡ್ಸ್ ಬಂದಿರೋದ್ರಿಂದ
ಮೇ ಬಿ ಯಾವುದೋ ಒಂದು ಕಾಲೋ ಇಮೇಲೋ ಬರ್ಬೋದು. ನೀವು ಜಾಬ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಥವಾ ಇಂಟರ್ವ್ಯೂಸ್ನ ಕೊಟ್ಟು ಬಂದಿದ್ದರೂ ಕೂಡ ಖಂಡಿತ ಅವ್ರು ಮತ್ತೆ ನಿಮಗೆ ಕಾಲ್ ಬ್ಯಾಕೋ ಅಥವಾ ಮೇಲೋ ಕಳಿಸ್ಬೋದು ಕನ್ಫರ್ಮೇಷನ್ಗೆ ಅಂತ ಅನಿಸುತ್ತೆ. ಸೊ ಹೊಸ ಕೆಲಸ ಕೊಡೋ ಸಿಗೋವಂಥ ಸಾಧ್ಯತೆ ಇದೆ. ಫಿಫ್ತ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ದಿನಗಳಿಂದ ವಿವಾಹಿತರಿಗೆ ಇಬ್ಬರ ಮಧ್ಯೆ ಸಂಬಂಧನೇ ಸರಿ ಇಲ್ಲ ಅನ್ನೋರಿಗೆ ಕೂಡ ಡೈವರ್ಸ್ಗೆ ಅಪ್ಲೈ ಮಾಡಿದರೂ ಕೂಡ ಸೊ ಡೈವರ್ಸ್ ಸಿಗೋವಂಥ ಚಾನ್ಸಸ್ ಇದೆ. ಮೇ ಬಿ ಹೊಸ ಕೆಲಸ ಕೂಡ ಸಿಗ್ಬೋದು. ಆದರೆ ಅದಕ್ಕೆ ನೀವು ತುಂಬ ಎಫರ್ಟ್ನ ಹಾಕಬೇಕಾಗುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಂತ ನಂಗೆ ಅನಿಸುತ್ತೆ. ಸಿಕ್ಸ್ತ್ ಕಾರ್ಡ್ ನನಗೆ ಪೇಜ್ ಆಫ್ ವಾರ್ಡ್ಸ್ ಬಂದಿರೋದ್ರಿಂದ ಲವರ್ಸ್ ಕಾರ್ಡ್ ಕೂಡ ಇರೋದ್ರಿಂದ ಕೆಲವ್ರಿಗೆ ತುಂಬ ದಿನಗಳಿಂದ ಮದುವೆ ಆಗ್ತಿಲ್ಲ ಅನ್ನೋರಿಗೆ ಕೂಡ ಮದುವೆ ಸೆಟ್ ಆಗುವಂಥ ಚಾನ್ಸಸ್ ಇದೆ ಫೆಬ್ರವರಿಯಲ್ಲಿ ನೀವು ಟ್ರೈ ಮಾಡಿದರೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ನನಗೆ ಅನಿಸುತ್ತೆ ಸಿಕ್ಸ್ ಕಾರ್ಡ್ ನನಗೆ ಪೇಜ್ ಆಫ್ ವಾರ್ಡ್ಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಫಾಸ್ಟ್ ಲೈಫಿಂದ ನಿಮ್ಮ ಹಳೆ ಫ್ರೆಂಡ್ಸು ಅಥವಾ ಹಳೆ ರಿಲೇಷನ್ಶಿಪ್ಪು ಮೇ ಬಿ ಯಾರೂ ನಿಮಗೆ ಇಷ್ಟೊಂದು ದಿನ ಕಮ್ಯುನಿಕೇಷನು ಕಾಂಟ್ಯಾಕ್ಟು ಇಲ್ಲದೆ ಇರೋವಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರ್ಬೋದು. ನಿಮ್ಮ ಫ್ರೆಂಡ್ ಆಗ್ಬೋದು ಅಥವಾ ನಿಮ್ಮ ಮನೆಗೆ ಹೊಸ ಮಗು ಅಥವಾ ಸಂತಾನ ಪ್ರಾಪ್ತಿ ಆಗ್ಬೋದು. ಹೊಸ ಪಾಪು ಕೂಡ ನಿಮ್ಮ ಮನೆಗೆ ಬರ್ಬೋದು ಅಥವಾ ಈ ಸಮಾಚಾರನ ಈ ಮಂತು ನೀವು ಕೇಳ್ಬೋದು ಅಂತ ಅನಿಸುತ್ತೆ. ಮೇ ಬಿ ಕೆಲವ್ರಿಗೆ ನಾನು ಹೇಳ್ತೀನಿ ಕೆಲವ್ರಿಗೆ ಸ್ವಲ್ಪ ಕಷ್ಟ ಕೂಡ ನಾನು ಹೇಳ್ತೀನಿ. ಸ್ವಲ್ಪ ರಾಂಗ್ ಡಿಸಿಷನ್ನ ತೊಗೋವಂಥ ಚಾನ್ಸಸ್ ಇದೆ ಫೆಬ್ರವರಿ ತಿಂಗಳಲ್ಲಿ. ಸೊ ನೀವು ಡಿಸಿಷನ್ನ ನಿರ್ಧಾರಗಳನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮ್ಲಿ ಸಪೋರ್ಟು ನಿಮಗಿಂತ ಸ್ವಲ್ಪ ಏಜಲ್ಲಿ ದೊಡ್ಡವರಿದ್ದವರು ಅಥವಾ ಅನುಭವದಲ್ಲಿ ತಿಳ್ಕೊಂಡಿರೋರ ಸಲಹೆನ ತಗೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಮೇ ಬಿ ನೀವು ತುಂಬ ಸ್ಟ್ರೆಸ್ಸಲ್ಲಿ ಅಥವಾ ತುಂಬ ಯೋಚನೆ ಮಾಡೋದ್ರಿಂದ ಮೇ ಬಿ ನಿಮಗೆ ತುಂಬ ಎಮೋಷ್ನಲ್ ಮೂಮೆಂಟ್ಸ್ ಕೂಡ ಬರ್ಬೋದು ಅಂತ ನಾನು ಹೇಳ್ತೀನಿ ಫೆಬ್ರವರಿ ತಿಂಗಳಲ್ಲಿ. ಸ್ವಲ್ಪ ನಿಮ್ಮ ಎಮೋಷ್ನಲ್ ಬಗ್ಗೆ ನೀವು ಕಂಟ್ರೋಲಲ್ಲಿ ಇರಿ ಅಂತ ನಾನು ಹೇಳ್ತೀನಿ. ಯಾವತ್ತೂ ಕಂಟ್ರೋಲ್ನ ಕಳ್ಕೊಬೇಡಿ ಅಂತ ನಾನು ಹೇಳ್ತೀನಿ. ಫೆಬ್ರವರಿ ಮಂತಲ್ಲಿ ಖಂಡಿತ ನ್ಯೂ ಪಾತ್ ಇದೆ, ಗುಡ್ ಲಕ್ ಕೂಡ ಇದೆ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಸ್ವಲ್ಪ ನಿಧಾನ ಆಗ್ಬೋದು, ಈ ಮಂತಲ್ಲೇ ಆಗುತ್ತೆ ಅಂತ ನಾನು ಹೇಳಲ್ಲ. ಮೇ ಬಿ 6 ಮಂತ್ಸೋ ಅಥವಾ 3 ಮಂತ್ಸೋ ಕಾಯಬೇಕಾಗುತ್ತೆ ಅಂತ ನಾನು ಹೇಳ್ಬೋದು. ಸ್ವಲ್ಪ ತಾಳ್ಮೆಯಿಂದ ಇಡಿ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಇನ್ವೆಸ್ಟ್ಮೆಂಟ್ಸ್ ಮಾಡೋದಿದ್ದರೆ ಸ್ವಲ್ಪ ಮಾಡಬೇಡಿ ಅಂತಲೇ ನಾನು ಹೇಳೋದು ಫೆಬ್ರವರಿಯಲ್ಲಿ. ನೆಕ್ಸ್ಟ್ ಮಂತಿಂದ ಮಾಡಬೇಕು ಅಂತಿದ್ದರೆ ನೆಕ್ಸ್ಟ್ ಮಂತಿಂದ ಮಾಡಿ. ಸ್ವಲ್ಪ ನಷ್ಟಗಳಾಗೋಂಥ ಚಾನ್ಸಸ್ ಕೂಡ ಇದೆ ಫೆಬ್ರವರಿಯಲ್ಲಿ ಸಿಂಹರಾಶಿಯವರಿಗೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾನು ಮತ್ತೆ ಹೇಳ್ತೀನಿ. ಸ್ವಲ್ಪ ಜಗಳಗಳಿಂದ ದೂರ ಇರಿ, ಮಾತು ಕಮ್ಮಿ ಮಾಡಿ, ಪೇಷನ್ಸಿಂದ ಇರಿ, ತಾಳ್ಮೆಯಿಂದ ಅಂತ ನಾನು ಹೇಳ್ತೀನಿ. ಖಂಡಿತ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.